ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶತಮಾನಂ ಭವತಿ ಶತಾಯ ಪುರುಷಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ಉತ್ತರೋತ್ತರಾಭಿವೃದ್ಧಿರಸ್ತು. ಅಂದರೆ ದಿನಂಪ್ರತಿ ಕ್ಷಣ ಕ್ಷಣಕ್ಕೂ ಒಂದೊಂದು ಕ್ಷಣಗಳು ಸಹಿತ ಅಭಿವೃದ್ಧಿಯನ್ನು ಕಾಣು. ಹಾಗೆ ಈ ದೇವಾಲಯ ದಿನಂಪ್ರತಿ ಜನಸಾಗರ ದಿನಕ್ಕೂ ದಿನಕ್ಕೂ ಜಾಸ್ತಿ ಆಗ್ತಾ ಇದೀವಿನ ಕಡಿಮೆ ಇಲ್ಲ. ಇಲ್ಲಿ ಪ್ರತಿಯೊಬ್ಬರು ಧರ್ಮದ ಈ ಒಂದು ರಥಯಾತ್ರೆಯನ್ನು ಎಳಿಲಿಕ್ಕಾಗಿ, ಧರ್ಮದ ಈ ಜಾಗೃತಿಯ, ಧರ್ಮ ಸಂಕೇತದ ಧರ್ಮದ ರಥಯಾತ್ರೆಯನ್ನು ಎಳಿಲಿಕ್ಕಾಗಿ ತಾವೆಲ್ಲರೂ ಸಹಿತ ಬಂದಿದ್ದೀರಿ ಅಂದರೆ ಅದು ತಪ್ಪಾಗಲಾರದು. ಆದರೆ ಇಂತಹ ಧರ್ಮ ಕಾರ್ಯಗಳಲ್ಲಿ ನಿರಂತರವಾಗಿ ನಿರತರಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರಿಂದ ಸಾಕಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಜಾತಿ ಅಥವಾ ಮೇಲು ಕೀಳು ಯಾವುದೇ ಒಂದು ಭಾಗದಲ್ಲಿ ಯಾರೂ ಸಹಿತ ಆಲೋಚನೆ ಮಾಡಿದಿರ ಎಲ್ಲರ ಶ್ರೇಯಸ್ಸಿಗಾಗಿ ಇದು ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರ್ತಕ್ಕಂಥ ಧನ್ವಂತರಿ ಮಹಾಯಾಗವನ್ನು ಬಹಳ ಅಚ್ಚುಕಟ್ಟಾಗಿ ಕಳೆದ 3 ದಿನಗಳಿಂದ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಮಂಗಳೂರಿನ ಈ ಭಾಗದ ಜನ, ನನ್ನ ಆತ್ಮೀಯರು, ವ್ಯವಸ್ಥಾಪನಾ ಸಮಿತಿ ಹಾಗೂ ಧರ್ಮದರ್ಶಿ ಕಮಿಟಿ ಹಾಗೂ ಸಾಕಷ್ಟು ಜನ ಎಲ್ಲರೂ ಸೇರಿ ಅದರಲ್ಲೂ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಡೀತಾ ಇರತಕ್ಕಂಥ ಈ ಯಾಗದ ಪರಿಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಇವತ್ತಿಗೆ ಇದು ಸಮಾಪ್ತಿ ಆಗುತ್ತೆ ಸಹಿತ. ಅಂದರೆ ಈ ಒಂದು ಯಾಗದ ಸಮಾಪ್ತಿ ಅಷ್ಟೇ. ಈ ದೇವಾಲಯದಲ್ಲಿ ನಿರಂತರವಾಗಿಂಥ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಸಾಂಗೋಪಾಂಗವಾಗಿ ನೀವೆಲ್ಲರೂ ಸಹಿತ ಧರ್ಮ ಕಾರ್ಯದಲ್ಲಿ ಭಾಗವಹಿಸ್ತಾನೆ ಇರಬೇಕು. ಎಲ್ಲರೂ ಎಲ್ಲರ ಪರಿವಾರದಲ್ಲೂ ಎಲ್ಲರ ಕುಟುಂಬದಲ್ಲೂ ಸಹಿತ ಸದಾಕಾಲ ಸಂತೃಪ್ತಿಯಿಂದ ನಗುಮುಖ ಇರಲಿ, ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಲಿ ಅಂತ ಹೇಳಿ ನಡೆದಂತಹ ಈ ಯಾಗದ ಪರಿಪೂರ್ಣವಾದಂತಹ ಒಂದು ಸಮರ್ಪ್ತಿಯಾದಂತಹ ಈ ಕಾಲದ ಅನುಷ್ಠಾನ ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲರೂ ಭಾಗವಹಿಸಿ ಎಲ್ಲರೂ ಸಹಿತ ಯಥೇಚ್ಛವಾಗಿ ಭಗವಂತನ ಕೃಪೆಗೆ ಪಾತ್ರರಾಗಿದ್ದೀವಿ. ಇನ್ನು ಅನ್ನದಾಸೋಹ ಬೇರೆ ಯಥೇಚ್ಛವಾಗಿ ನಡೀತಾ ಇದೆ. ಭಗವಂತನ ಸಾನ್ನಿಧ್ಯದಲ್ಲಿ ಭಗವತ್ ಪ್ರಸಾದವನ್ನು ಯಾರೂ ಸಹಿತ ತ್ಯಜಿಸ್ದೀರ ಪ್ರತಿಯೊಬ್ಬರು ಸಹಿತ ಶ್ರದ್ಧೆಯಿಂದ ಹೋಗಿ ಭಗವಂತನ ಅನ್ನಪ್ರಸಾದವನ್ನು ಊಟ ಮಾಡಿಕೊಂಡೇ ಹೊರಡಿ. ಇಲ್ಲಿಂದ ಯಾರೂ ಬರಿ ಹೊಟ್ಟೆಯಲ್ಲಿ ಹೋಗಬಾರ್ದು, ಬರಿಗೈಲಿ ಹೋಗಬಾರ್ದು. ಪ್ರಸಾದವನ್ನು ಮನೆಗೂ ತೆಗೆದುಕೊಂಡು ಇಲ್ಲಿ ಸಂತೃಪ್ತಿಯಿಂದ ಊಟ ಮಾಡಿ, ಹಾಗೆ ನಿಮ್ಮ ಕೈಲಿ ಏನಾದರೂ ಒಂದಿಷ್ಟು ಸೇವೆ ಮಾಡುವಂಥ ಅಥವಾ ಈ ಕಾರ್ಯಕ್ರಮಕ್ಕೆ ನಿಮ್ಮ ಯಥಾಶಕ್ತಿ ತನು ಮನ ಧನವನ್ನು ಅರ್ಪಿಸುವಂತಹ ಒಂದು ಮನಸ್ಥಿತಿ ನಿಮಗಿದ್ದರೆ ಒಂದು ಕಿಂಚಿತ್ತು ಭಗವತ್ ಸಾನ್ನಿಧ್ಯದಲ್ಲಿ ಸೇವೆ ಮಾಡಿ ಎಲ್ಲರೂ ತೃಪ್ತಿ ಪಡಿ. ಇನ್ನು ನಿನ್ನೆ ಕಾರ್ಯಕ್ರಮದಲ್ಲಿ ಒಂದೇ ಒಂದು ಅಂಶ ನಿಂತಿತ್ತು. ಕಮಲಾಕ್ಷಿ ಬೀಜದ ಬಗ್ಗೆ ಯಾರೋ ಬಹಳ ಅದರ ಬಗ್ಗೆ ತಿಳಿಸಿ ಅಂತ ಬಹಳ ಅಭಿಪ್ರಾಯವನ್ನು ಇಟ್ಟಿದ್ದಾರೆ. ಆ ಕಮಲಾಕ್ಷಿ ಏನಕ್ಕೆ ಅಂದರೆ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕೋಸ್ಕರ ಅಂತಹ ಕಮಲಾಕ್ಷಿಯ ಅನುಷ್ಠಾನವನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ. ಕಮಲಾಕ್ಷಿ ಅಂತಕ್ಕಂತಹದ್ದು ತಾವರೆ ಹೂವಿನ ಬೀಜ. ತಾವರೆ ಹೂವಿನ ಬೀಜ ಕಮಲಾಕ್ಷಿ ಅಂತ ಹೇಳ್ತಾರೆ. 9 ಕಮಲಾಕ್ಷಿ ಬೀಜಗಳನ್ನು 9 ಕಮಲಾಕ್ಷಿ ಬೀಜವನ್ನು ವಿಳೆದೆಲೆ ಅಡಿಕೆ, ಆ ಅಡಿಕೆಯ ಜೊತೆಗೆ 9 ಕಮಲಾಕ್ಷಿ ಬೀಜ. ಮೊದಲು 6 ರೇಖೆಗಳಿರ್ತಕ್ಕಂತಹ ನಕ್ಷತ್ರವನ್ನು ಅರಿಶಿನ ಅಥವಾ ಅಕ್ಕಿ ಹಿಟ್ಟಿನಿಂದ ಬರೀರಿ. ಭೂಮಿ ಮೇಲೆ ಬರೀತಕ್ಕಂತಹದ್ದು. ಅದರ ಮೇಲೆ ಒಂದು ಬಾಳೆ ಎಲೆ ಅಥವಾ ಒಂದು ಅಡಿಕೆ ತಟ್ಟೆ ಅಥವಾ ನಿಮಗೇನು ಒಂದು ಅರಿವಾಣ ಪಾತ್ರೆ ಇರುತ್ತೋ ಅದನ್ನು ಅದರ ಮೇಲಿಟ್ಟು ಒಂದು ಸ್ವಲ್ಪ ಅಕ್ಕಿನ ಹಾಕಿ, ಅಕ್ಕಿ ಮೇಲೆ 2 ವಿಳೆದೆಲೆ ಅಡಿಕೆ 9 ಕಮಲಾಕ್ಷಿಗಳನ್ನು ಆ ಎಲೆ ಮೇಲೆ ಇಡಿ. ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ. ನೀವು ಉತ್ತರಾಭಿಮುಖವಾಗಿ ಕೂತ್ಕೊಳ್ಬೇಕು. ಮಹಾಲಕ್ಷ್ಮಿಯ ಮಂತ್ರವನ್ನು ಹೇಳ್ಕೋಬೇಕು. ಲಕ್ಷ್ಮಿ ಅಷ್ಟೋತ್ತರವನ್ನು ಸಾಧ್ಯವಾದರೆ ನಿಮಗೆಲ್ಲರಿಗೂ ಲಕ್ಷ್ಮಿ ಅಷ್ಟೋತ್ತರ ಬರುತ್ತೆ. ಯಾಕೆಂದರೆ ಬೇರೆ ಯಾವ ದೇವರನ್ನ ನೀವು ಪೂಜೆ ಮಾಡ್ತಿದ್ರು ಮಹಾಲಕ್ಷ್ಮಿನ 24 ಗಂಟೆ ನೆನೆಸ್ತಾ ಇರ್ತೀರಿ. ಅಮ್ಮ ಬೇಗ ಮನೆಗೆ ಬಾ ತಾಯಿ, ಮನೆಯಲ್ಲಿ ಸ್ಥಿರವಾಗಿ ಕೂತ್ಕೊಂಬಿಡು, ನಿನ್ನ ಕೈಕಾಲಗಳನ್ನೆಲ್ಲ ಬಿಗ್ಗ ಕಟ್ಟಿಟ್ಕೊಂಡು ನಮ್ಮನೆಯಲ್ಲೇ ಇರಮ್ಮ, ಪಕ್ಕದ ಮನೆ ಬಗ್ಗೆ ನೋಡಬೇಡ ತಾಯಿ ಅಂತ ಹೇಳ್ತಿರ್ತೀರಿ. ಆದರೆ ಯಾರಿಗೆ ಯಾವ ಮನೆಯಲ್ಲಿ ಎಷ್ಟೆಷ್ಟೊತ್ತು ಕೂತ್ಕೊಳ್ಬೇಕು, ಯಾವಾಗ ಬರಬೇಕು, ಯಾವಾಗ ಹೋಗಬೇಕು ಅನ್ನೋ ತೀರ್ಮಾನ ಅವಳೇ ಮಾಡೋದು. ಆದರೆ ಆ ತಾಯಿಯ ಮನಸ್ಸನ್ನು ಒಲಿಸ್ಕೊಳ್ಬೇಕಾದ್ರೆ, ದೇವಿಯ ಮನಸ್ಸನ್ನು ಒಲಿಸ್ಕೊಂಡು ನಮ್ಮ ಮನೆಗೆ ಲಕ್ಷ್ಮಿನ ಕರೆದುಕೊಂಡು ಬಂದು ಕೂಡಿಸಬೇಕಾದ್ರೆ, ಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾದಂತಹ ಮಹಾಲಕ್ಷ್ಮಿ ಅಲ್ದಿದ್ರು ಆ ಕ್ಷಣಕ್ಕಾದರೂ ಆ ತಾಯಿ ಒಂದು ಸರ್ತಿ ನಿಮ್ಮ ಮನೆಗೆ ಬಂದೋದ್ರೆ ನಿಮ್ಮ ಜನ್ಮದ ಆರಂಭ ಇರೋ ಪ್ರಾರಬ್ಧ ಕರ್ಮ ದೂರ ಆಗುತ್ತೆ, ಇರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ. ಇಂತಹ ಕಾಯಕವನ್ನು ನೀವು ಮಾಡಬೇಕಾದ್ರೆ ಶ್ರದ್ಧೆಯಿಂದ ಭಕ್ತಿಯಿಂದ ಮಹಾಲಕ್ಷ್ಮಿನ ಉತ್ತರಾಭಿಮುಖವಾಗಿಟ್ಟಿರ್ತಕ್ಕಂಥ ಕಮಲಾಕ್ಷಿಗಳಿಗೆ ಅರಿಶಿನ, ಕುಂಕುಮ, ಗಂಗಚಂದ್ರ ಅಥವಾ ಚಂದ್ರ ಇಂತಹದ್ದರಿಂದ ಪೂಜೆ ಮಾಡಿ ಓಂ ಪ್ರಕೃತಿಯೇ ನಮಃ, ಓಂ ವಿಕೃತ್ಯೈ ನಮಃ, ಓಂ ವಿದ್ಯಾಯೈ ನಮಃ, ಓಂ ಸರ್ವಭೂತ ಪ್ರದಾಯೈ ನಮಃ, ಓಂ ಶ್ರದ್ಧಾಯೈ ನಮಃ, ಓಂ ವಿಭೂತ್ಯೈ ನಮಃ, ಓಂ ಸುರಭ್ಯೈ ನಮಃ, ಓಂ ಪರಮಾತ್ಮಗೈ ನಮಃ, ಓಂ ಶುಚೈ ನಮಃ ಈ ಪ್ರಕಾರವಾದಂತಹ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಮಾಡಿ
ಐಂ ಅಂತಕ್ಕಂತಹ ಬೀಜಾಕ್ಷರಿ. ಓಂ ಶ್ರೀಂ ಐಂ ಶ್ರೀಂ, ಓಂ ಶ್ರೀಂ ಐಂ ಶ್ರೀಂ. ಇಲ್ಲಿ ಶ್ರೀಂ ಅನ್ನೋದು ಒಂದೇ ಮಹಾಲಕ್ಷ್ಮಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್.